ಮಾರ್ಪಳ್ಳಿ ಆರ್ ಮಂಜುನಾಥ್ ಯೂಟ್ಯೂಬ್ ಚಾನಲ್ಲಿಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನ ನಾನು ಕರ್ನಾಟಕದಲ್ಲಿಯೇ ಪ್ರಸಿದ್ಧ ಅನ್ನಿಸ್ಕೊಂಡಿರುವಂತಹ ಸಿಗಂದೂರಿನ ಶಕ್ತಿದೇವಿ ಚೌಡೇಶ್ವರಿ ತಾಯಿಯ ಕುರಿತು ಒಂದಿಷ್ಟು ಸಂಕ್ಷಿಪ್ತವಾದ ಮಾಹಿತಿಯನ್ನು ಸಲ್ಲಿಸ್ತಾ ಇದ್ದೇನೆ. ಸ್ನೇಹಿತರೆ, ಈಗ ನಾನು ಶಿವಮೊಗ್ಗದಿಂದ ಸಾಗರದ ಕಡೆಗೆ ಹೊರಟಿದ್ದೇನೆ. ಹಾಗೆಯೇ ಸಾಗರದಿಂದ ನಾನು ಈಗ ಸಿಗಂದೂರಿನ ಕಡೆಗೆ ಹೊರಟಿದ್ದೀನಿ. ನೋಡಿ, ಈಗ ಎಲ್ಲಿಗೆ ಬಂದಿದ್ದೇನೆ ತಾವೇ ನೋಡ್ತಾ ಇದ್ದೀರಿ. ದೇಶದ 2ನೇ ಅತಿ ಉದ್ದದ ಕೇಬಲ್ ಸ್ಟೇಟ್ ಸೇತುವೆ ಅನ್ನುವಂಥದ್ದು. ಸ್ನೇಹಿತರೆ, ಈ ಸೇತುವೆ ಎಷ್ಟು ಚೆನ್ನಾಗಿದೆ ಅಂತಂದರೆ, ಇದನ್ನು ಜುಲೈ 14, 2025ರಲ್ಲಿ ಶರಾವತಿ ಹಿನ್ನೀರಿನ ಮೇಲೆ ಮಾಡಿರುವಂತಹ ಉದ್ದದ ಕೇಬಲ್ ಸ್ಟೇಟ್ ಸೇತುವೆ. ಸ್ನೇಹಿತರೆ, ಇದು ದೇಶದ ಇತಿಹಾಸದಲ್ಲಿಯೇ 2ನೇ ಅತೀ ದೊಡ್ಡದಾದಂತಹ ಕೇಬಲ್ ಸೇತುವೆ ಆಗಿದೆ. ಸ್ನೇಹಿತರೆ, ಇದು 2.44 ಕಿಲೋಮೀಟರ್ ಉದ್ದ ಇದೆ. ಹಾಗೇ ಅಗಲ ಇದೆಯಲ್ಲ 16 ಮೀಟರ್ ಇದೆ. ನೋಡಿ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿ ಸುಂದರವಾಗಿ ಕಾಣಿಸ್ತಾ ಇದೆ ಅನ್ನುವಂಥದ್ದನ್ನು ತಾವು ನೋಡ್ತಾ ಇದ್ದೀರಿ. ಹಾಗೇ ಈ ಸೇತುವೆ ಮೇಲೆ ಹೋಗಬೇಕಾದ್ರೆ ಅಕ್ಕಪಕ್ಕ ಆಜುಬಾಜು ಅಂತೀವಲ್ಲ, ಶರಾವತಿಯ ಹಿನ್ನೀರು ವಿಶಾಲವಾಗಿ ವಿಸ್ತಾರವಾಗಿದೆ. ಅಲ್ಲಿಂದ ಕಾಣುವಂತಹ ಹಸಿರು ಬೆಟ್ಟ, ಗುಡ್ಡ, ಕಾನನ ಕಣ್ಣಿಗೆ ರಮ್ಯ. ಸ್ನೇಹಿತರೆ, ಹಿಂದೆ ನಾವು ಇದರಲ್ಲಿ ಈ ಶರಾವತಿ ಹಿನ್ನೀರಿನಲ್ಲಿ ಲಾಂಚ್ ಮುಖಾಂತರ ಹೋಗಬೇಕಾಗಿತ್ತು. ಬಹಳ ಕಾಯಬೇಕಾಗಿತ್ತು. ಲಾಂಚಲ್ಲಿ ಹೋಗುವಂಥದ್ದು ಒಂದು ಸುಂದರ ಅನುಭವ ಅನ್ನಿಸ್ಕೊಂಡ್ರೂ ಸಹ ನಾವು ಎಲ್ಲಿಗೆ ಹೋಗಬೇಕಾಗಿತ್ತು? ಸಿಗಂದೂರಿನ ತಾಯಿ ಚೌಡೇಶ್ವರಿಯ ದರ್ಶನ ಮಾಡಬೇಕಾಗಿತ್ತು. ಹಾಗೆ ಬಹಳ ಹೊತ್ತು ಕಾಯಬೇಕಾಗಿತ್ತು. ಈಗ ಹಾಗಿಲ್ಲ. ವಿಶಾಲವಾದ ರಸ್ತೆ ಇರೋದರಿಂದ, ನಾವೇನಿಲ್ಲ ಸೇತುವೆ ಇರೋದರಿಂದ ಆರಾಮಾಗೆ ಬಹಳ ಕೇವಲ ಒಂದು 10 ನಿಮಿಷಗಳಲ್ಲಿಯೇ ನಾವು ಸಿಗಂದೂರಿನ ತಾಯಿ ಚೌಡೇಶ್ವರಿಯ ದರ್ಶನವನ್ನು ಮಾಡುವಂತಹ ಅವಕಾಶ. ನಿಜವಾಗಿಯೂ ಹೋಗಬೇಕಾದ್ರಂತೂ ಆ ಕಣ್ಣಿಗೆ ಕಾಣುವಂಥ ರಮ್ಯ ಸುಂದರವಾದ ದೃಶ್ಯ ರಾತ್ರಿ ಅಂತೂ ಹೇಳೋಕ್ಕಾಗೋದಿಲ್ಲ ಬಿಡಿ. ಆ ಕಲರ್ ಲೈಟ್ನಲ್ಲಿ ಅಲ್ಲಿ ಪಕ್ಕದಲ್ಲಿ ನೋಡುವಂತಹ ವಿಶಾಲವಾದಂಥ ಹಿನ್ನೀರು ಮತ್ತು ಆ ಬೆಟ್ಟ ಗುಡ್ಡ ಹೇಗೆ ಕಾಣಿಸುತ್ತೆ ಗೊತ್ತಾ? ಸುಂದರವಾದಂಥ ಅನುಭವ. ಈ ತಾಯಿಯ ದರ್ಶನ ಮಾಡಬೇಕಾದ್ರೆ ಮನಸ್ಸು ಸಹ ಆನಂದವಾಗುವಂಥದ್ದು. ಸ್ನೇಹಿತರೆ, ಇನ್ನೊಂದು ವಿಚಾರ ಹೇಳೋದಾದರೆ, ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಜಗನ್ಮಾತೆ ಅನ್ನಿಸ್ಕೊಂಡಿರುವಂತಹ ದುರ್ಗಾದೇವಿಗೆ ನಾನಾ ಹೆಸರುಗಳು, ನಾನಾ ರೂಪಗಳು, ನಾನಾ ರೀತಿಯ ಪೂಜೆ ಹೋಮಗಳು, ಹಾಗೇ ಬಲಿಪ್ರದಾನ ಸಂಪ್ರದಾಯಗಳು ಒಂದೊಂದು ಪ್ರದೇಶದಲ್ಲಿಯೂ ಒಂದೊಂದು ತೆರನಾಗಿದೆ. ಸ್ನೇಹಿತರೆ, ಒಂದೆಡೆ ಸೌಮ್ಯ ವದನೆಯಾಗಿ ಪಾಯಸನ ಪ್ರಿಯಳಾದಾಗಿದ್ದರೆ, ಇನ್ನೊಂದು ಕಡೆ ಪ್ರಾಣಿ ಬಲಿಯನ್ನು ಪಡೆಯುವಂಥ ಮಹಾಕಾಳಿಯಾಗಿ ಚೌಡೇಶ್ವರಿಯಾಗಿಯೂ ನಾವು ಕಾಣ್ತೇವೆ. ಸ್ನೇಹಿತರೆ, ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನ ಸುಂದರ ರಮಣೀಯ ಪರಿಸರದಲ್ಲಿರುವಂತಹ ಸಿಗಂದೂರು ಚೌಡೇಶ್ವರಿ ದೇವಾಲಯ ಇದೆಯಲ್ಲ, ಅತ್ಯಂತ ಮಹಿಮೆ ಹಾಗೂ ಧಾರ್ಮಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ಮತ್ತು ಗ್ರಾಮೀಣ ಸೊಗಡನ್ನು ಹೊಂದಿರುವಂತಹ ಆಸ್ತಿಕ ಜನರ ಭಕ್ತಿಯ ನೆಲೆಬೀಡಾಗಿದೆ. ಸ್ನೇಹಿತರೆ, ಸಿಗಂದೂರಿನ ಈ ಚೌಡೇಶ್ವರಿ ಇದ್ದಾಳಲ್ಲ, ಭಕ್ತರ ಕಷ್ಟಗಳನ್ನು ನೋವುಗಳನ್ನು ಪರಿಹರಿಸಿ ತಾನು ಎಂದಿಗೂ ಭಕ್ತರ ಕೈಯನ್ನು ಬಿಡೋದಿಲ್ಲ ಅನ್ನುವಂತಹ ಅಚಲವಾದಂತಹ ನಂಬಿಕೆ ಇಲ್ಲಿನ ದೇವಿಯ ಪಾರಮ್ಯತೆಯನ್ನು ಎತ್ತಿ ಹಿಡಿದಿದೆ. ಸ್ನೇಹಿತರೆ, ಇಲ್ಲಿನ ವಿಶೇಷ ಏನು ಗೊತ್ತಾ? ಶೇಷಾನಾಯಕರು ಅಂತ ಹೇಳಿ ಅವರ ಮಗ ಧರ್ಮದರ್ಶಿಗಳಾದಂಥ ರಾಮಪ್ಪನವರ ಭಕ್ತಿ ಶ್ರದ್ಧೆಯ ಫಲವಾಗಿ 100 ವರ್ಷಗಳ ಇತಿಹಾಸವಿದ್ದ ಈ ಚೌಡಮ್ಮ ದೇವಿಯ ವಿಗ್ರಹ ಇದೆಯಲ್ಲ, ಅದು ಅವರಿಗೆ ನೀಡಿರುವಂಥ ಅಪ್ಪಣೆಯಂತೆ 1999ರಲ್ಲಿ ಸಿಗಂದೂರಿನಲ್ಲಿ ಇಲ್ಲಿ ತಾವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಸ್ಥಳಾಂತರಗೊಂಡು ರಾಮಪ್ಪನವರು ಬ್ರಾಹ್ಮಣ ಅರ್ಚಕರನ್ನ ನೇಮಿಸಿ
ದೈನಂದಿನ ಪೂಜೆಗೆ 1990ರಲ್ಲಿ ವ್ಯವಸ್ಥೆ ಮಾಡಿದ್ರು. ನಂತರ 1995ರಲ್ಲಿ ಗರ್ಭಗುಡಿ, ವಿಶಾಲವಾದಂತಹ ದೇವಿಯ ದರ್ಶನಕ್ಕೆ ಸ್ಥಳ, ಪಾರಾಯಣ, ಯಾಗಶಾಲೆ ಇಂಥವೆಲ್ಲ ನಿರ್ಮಾಣವಾಯಿತು ಸ್ನೇಹಿತರೆ. ಇವತ್ತು ತಾವು ನೋಡ್ತಾ ಇದ್ದೀರಲ್ಲ, ಸರ್ವತೋಮುಖವಾದಂಥ ಅಭಿವೃದ್ಧಿಯನ್ನು ಈ ದೇವಾಲಯದಲ್ಲಿ ನಾವು ನೋಡಬಹುದಾಗಿದೆ. ಸ್ನೇಹಿತರೆ, ಕರ್ನಾಟಕ ಮಾತ್ರ ಅಲ್ಲ, ಹೊರ ರಾಜ್ಯಗಳಿಂದ, ಹೊರ ಜಿಲ್ಲೆಗಳಿಂದ ದಿನವೂ ಸಾವಿರಾರು ಜನ ಭಕ್ತಾದಿಗಳು ಈ ತಾಯಿಯ ದರ್ಶನವನ್ನು ಪಡೆಯೋದಕ್ಕೆ ಆಗಮಿಸ್ತಾರೆ. ಸಿಗಂದೂರು ದೇವಿ ಅಂತಂದರೆ ಆಕೆಯ ಮಹಿಮೆ ಪ್ರಸಿದ್ಧವಾದಂಥದ್ದು. ಹಾಗೆ ಇದನ್ನು ಕಾರಣಿಕ ಶಕ್ತಿ ಸ್ಥಾನ ಅನ್ನಿಸ್ಕೊಂಡಿದೆ ಸ್ನೇಹಿತರೆ. ಇಲ್ಲಿ ಬಹಳ ವಿಶೇಷ ಅಂತಂದರೆ, ಈ ಚೌಡೇಶ್ವರಿ ದೇವಾಲಯದ ಆವರಣದಲ್ಲಿ ಭೂತರಾಯನ ಗುಡಿ ಇದೆ. ಅಲ್ಲದೆ ತಾವು ನೋಡ್ತಾ ಇದ್ದೀರಿ, ಈ ಆವರಣದಲ್ಲಿ ಅಂಗಡಿಗಳು, ಸೇವಾ ಕೌಂಟ್ರುಗಳು, ಹಾಗೇ ಈ ತಾಯಿ ಚೌಡೇಶ್ವರಿ ಇದ್ದಾಳಲ್ಲ, ಆ ದೇವಿಯ ಗರ್ಭಗುಡಿಯ ಮುಂದೆ ನಾನಾ ರೀತಿಯ ಪೂಜೆ ಹರಕೆ ಸಲ್ಲಿಸೋದಕ್ಕೆ ವ್ಯವಸ್ಥೆಯಾಗಿದೆ. ಇದನ್ನು ನೋಡ್ತಾ ಇದ್ದರೆ ನಮ್ಮ ಮನಸ್ಸು ಸೆಳೆಯುವಂಥದ್ದು. ತಾಯಿಯ ಮೂಲ ರೂಪವನ್ನು ನಾನು ಗೂಗಲ್ನಿಂದ ಪಡೆದಿರುವಂಥ ಫೋಟೋವನ್ನು ಹಾಕಿದ್ದೇನೆ ಸ್ನೇಹಿತರೆ. ಒಳಗಡೆ ನಮಗೆ ವಿಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲದಿರೋದರಿಂದ ಗೂಗಲ್ನಲ್ಲಿ ಏನೇನು ಲಭ್ಯ ಇರುತ್ತೋ ಆ ಚಿತ್ರಗಳನ್ನು ನಾನು ತಮಗೆ ಇಲ್ಲಿ ಪ್ರದರ್ಶಿಸ್ತಾ ಇದ್ದೇನೆ ಸ್ನೇಹಿತರೆ. ಇಲ್ಲಿ ತುಲಾಭಾರ, ಹೋಮ ಇತ್ಯಾದಿ, ಹಾಗೇ ಹಸುವಿನ ಗೋಶಾಲೆ ನೋಡಿ ಇಲ್ಲೂ ಇದೆ. ಹೇಗೆ ಅಂತಂದರೆ, ಗ್ರಾಮೀಣ ಸೊಗಡನ್ನು ಹೊಂದಿರುವಂತಹ ದೇವಿಯ ಜಾಗ ಆಗಿರೋದ್ರಿಂದ ಜಮೀನು, ಹೊಲಗದ್ದೆ, ತೋಟಗಳಲ್ಲಿ ಕಳ್ಳಕಾಕರ ಹಾವಳಿಯಿಂದ ಪಾರಾಗೋದಕ್ಕೆ ಈ ಚೌಡೇಶ್ವರಿ ದೇವಿಯ ಕಾವಲಿದೆ ಅನ್ನುವಂತಹ ನಾಮಫಲಕಗಳನ್ನ ಅನೇಕ ತೋಟ, ಜಮೀನುಗಳೆಲ್ಲ ಹಾಕಿರೋದನ್ನು ನಾವು ನೋಡ್ತೇವೆ. ಅಂದರೆ ಈ ತಾಯಿ ಎಲ್ಲವನ್ನು ಕಾಯ್ತಾಳೆ, ಕಾಪಾಡ್ತಾಳೆ. ನಮ್ಮ ಆರೋಗ್ಯ, ನಮ್ಮ ನೆಮ್ಮದಿ, ಹಾಗೇ ನಮ್ಮ ಜಮೀನು, ನಮ್ಮ ಪಶು ಪಕ್ಷಿ ಪ್ರಾಣಿಗಳು ಇವುಗಳೆಲ್ಲವನ್ನು ಕಾಪಾಡುವಂಥ ಮಹಾತಾಯಿ ಈಕೆ ಸ್ನೇಹಿತರೆ. ಮತ್ತೊಮ್ಮೆ ಆ ದೃಶ್ಯವನ್ನು ತೋರಿಸ್ತಾ ಇದ್ದೀನಿ, ಸೇತುವೆ ದೃಶ್ಯ. ಈಗ ನೋಡಿ, ನಮ್ಮ ಕೇಶಸಿದ್ಧಿ ತೈಲದ ಬಗ್ಗೆ ಒಂದು ಅಡ್ವರ್ಟೈಸ್ಮೆಂಟು ಸ್ನೇಹಿತರೆ. ಇದನ್ನು ಬಳಸಿದಂಥ ಅನೇಕ ಗ್ರಾಹಕರು, ವ್ಯಾಪಾರಸ್ಥರು ಈ ಕೇಶಸಿದ್ಧಿ ತೈಲದ ಬಗ್ಗೆ ತುಂಬು ಭರವಸೆಯನ್ನು ಇಟ್ಕೊಂಡಿದ್ದಾರೆ. ಹಾಗೆ ನಮ್ಮ ಸ್ನೇಹಿತರು ನೆನ್ನೆ ಸಿಕ್ಕಿದಾಗ ಅವರು ಸಹ ಈ ಕೇಶಸಿದ್ಧಿ ತೈಲವನ್ನು ತಗೊಂಡು ನಮ್ಮ ಬೆನ್ನನ್ನು ತಟ್ಟಿದ್ದಾರೆ. ಅವರ ಫೋಟೋವನ್ನು ಸಹ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ. ಇವರು ನಮ್ಮ ಸ್ನೇಹಿತರಾದಂಥ ಶ್ರೀ ಕೇಶವ ಅಂತ ಹೇಳಿ, ನನಗೆ ಅತ್ಯಂತ ಹಳೆಯ ಸ್ನೇಹಿತರು. ಹಾಗೆಯೇ ಶಂಕರಪ್ಪನವ್ರ ಮಗ ಪ್ರವೀಣ್ ನೋಡಿ, ಇವರು ಸಹ ಈ ಕೇಶಸಿದ್ಧಿ ತೈಲವನ್ನು ತಗೊಂಡಿದ್ದಾರೆ. ಈಗಾಗಲೇ ಬಹಳ ಜನ ನಿಮ್ಮ ಪ್ರೋತ್ಸಾಹ ಬೆಂಬಲದಿಂದ ನಾವು ಅತಿ ಮುಂದೆ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಹೀಗೆ ನಿಮ್ಮ ಪ್ರೋತ್ಸಾಹ ಇರಲಿ. ನಮಸ್ಕಾರ.